ನಿನ್ನ ಘನತೆ ಗೌರವನೆಲ್ಲ ಮಣ್ಣು ಪಾಲ್ ಮಾಡಿಬಿಟ್ಲು. ನೋಡೋ, ಈಗ ನನ್ನ ಮಾತು ಕೇಳು. ಇದುವರೆಗೂ ನಿನ್ನ ಜೀವನದಲ್ಲಿ ಆಗಿದ್ದೇನೆಲ್ಲ ಮರ್ತು ಬಿಟ್ಟು ಹೊಸ ಜೀವನದ ಕಡೆ ಮುಖ ಮಾಡು. ಎತ್ತುಗಳು ಏರ್ಪೇರಿದ್ರೆ ಏನ್ ಮಾಡ್ತೀವಿ ಹೇಳು? ಬದಲಾಯಿಸ್ತೀವಿ ತಾನೆ? ಇಲ್ಲ ಅಂದ್ರೆ ವ್ಯವಸಾಯ ಮಾಡಕ್ಕಾಗತ್ತಾ? ಜೀವನಾನು ಹಾಗೆ. ಜೋಡಿ ಸರಿ ಇಲ್ಲ ಅಂದ್ರೆ ಮಾವ ದಯವಿಟ್ಟು ಏನೇನೋ ಮಾತಾಡ್ಬೇಡಿ. ಗಾಡಿ ಪಂಚರ್ ಆಯ್ತು ಅಂತ ಚಕ್ರನೇ ಬದಲಾಯಿಸ್ಕೋತೀರಾ? ಇಲ್ಲ ತಾನೆ? ಅದನ್ನೇ ರಿಪೇರಿ ಮಾಡಿಕೊಂಡು ಉಪಯೋಗಿಸ್ತೀರಾ ಅಲ್ವಾ? ಈ ರೀತಿ ಯಾಕೆ ನೀವು ಯೋಚನೆ ಮಾಡ್ತಾ ಇಲ್ಲ? ನೀವೇನೋ ಈ ಥರ ಯೋಚನೆ ಮಾಡಿ ಅಣ್ಣಂಗೆ ಇನ್ನೊಂದು ಮದುವೆ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಅವಳು ನೆಟ್ಗಿರ್ತಾಳೆ ಅಂತ ಏನು ಗ್ಯಾರಂಟಿ? ಇವಳು ಸರಿಗಿಲ್ಲ ಅಂತ ಇನ್ನೊಬ್ಳು ಸರಿಗಿಲ್ಲ ಅಂತ ಮತ್ತೊಬ್ಳು, ಹೀಗೆ ಬದಲಾಯಿಸ್ಕೊಂಡು ಹೋಗ್ತಾನೆ ಇರಕ್ಕಾಗತ್ತಾ ಮಾವ? ಹಾಗಲ್ಲಮ್ಮ. ದಯವಿಟ್ಟು ನನ್ನ ಮಾತು ಕೇಳಿ ಮಾವ. ಜ್ಯೋತಿ ಕೆಟ್ಟವಳು ಅಂದ್ರಲ್ಲ, ಅದು ತಪ್ಪು ಮಾವ. ಜ್ಯೋತಿ ದುಡುಕಿ ತಪ್ಪಾಗಿ ಹೆಜ್ಜೆ ಇಟ್ಟಿರ್ಬೋದು, ಆದ್ರೆ ಅವಳು ಕೆಟ್ಟವಳು ಅಲ್ಲ ಮಾವ. ತುಂಬಾ ಒಳ್ಳೆಯವಳು. ಅವಳು ಹೀಗೆಲ್ಲ ನಡ್ಕೊಳ್ಳೋದಕ್ಕೆ ಕಾರಣನೇ ನಮ್ಮ ಅಣ್ಣನ ಮೇಲಿಟ್ಟಿರೋ ಅತಿಯಾದ ಪ್ರೀತಿ, ಅತಿಯಾದ ನಂಬಿಕೆ. ಖಂಡಿತ ನಮ್ಮ ಅಣ್ಣನ ಜೊತೆ ಅವಳು ಚೆನ್ನಾಗಿ ಬಾಳಿ ಬದುಕ್ತಾಳೆ. ಅವರಿಬ್ರು ಮುಂದೆ ಚೆನ್ನಾಗಿರ್ತಾರೆ. ಅಣ್ಣ, ದಯವಿಟ್ಟು ಇವ್ರ ಮಾತುಗಳನ್ನೆಲ್ಲ ಮನ್ಸಿಗೆ ಹಾಕೋಬೇಡ. ಜ್ಯೋತಿ ಜೈಲಿಂದ ಆಚೆ ಬರ್ತಿದ್ದ ಹಾಗೆ ನಿನ್ ಮನ್ಸನ್ನ ಅರ್ಥ ಮಾಡ್ಕೋತಾಳೆ. ಈ ಮಾತು ಸತ್ಯ ಅಣ್ಣ. ಅಣ್ಣ, ನೀನು ಜ್ಯೋತಿ ಇಬ್ರು ಸಂತೋಷವಾಗಿ ಬಾಳೋ ದಿನ ದೂರ ಇಲ್ಲ ಅಣ್ಣ. ಅಪ್ಪ, ತುಳಸಿ ಹೇಳ್ತಿರೋದು ನಿಜ ಅಂತ ನನಗೂ ಅನ್ನಿಸ್ತಾ ಇದೆ. ಸುಮ್ಮನೆ ನಾವು ಆತರ ಪಟ್ಟು ಏನೇನೋ ಮಾತಾಡ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ. ಈಗ ಯಾರೋ ತಪ್ಪು ಮಾಡಿ ನಾನು ಜೈಲಿಗೆ ಸೇರಿದೆ, ಆದರೆ ಅಲ್ಲಿಂದ ಬರ್ತಾ ನನ್ನನ್ನು ನಾನು ತಿದ್ಕೊಂಡು ಆಚೆ ಬಂದಲ್ಲ. ಹಾಗೆ ಜ್ಯೋತಿನೂ ಅವಳ ತಪ್ಪನ್ನ ತಿದ್ಕೊಂಡು ಹೊಸ ಜ್ಯೋತಿಯಾಗಿ ಬಂದೇ ಬರ್ತಾಳೆ. ಏ ಸರ್ವಮಂಗಳ, ಈಗ ನಿಮ್ಮಿಬ್ರಿಗೂ ಸಂತೋಷ ಆಯ್ತಲ್ಲ? ಒಂದು ಕ್ಷಣದಲ್ಲಿ ಅಲ್ಲೋಲ ಕಲ್ಲೋಲ ಮಾಡ್ಬಿಟ್ರಲ್ಲೇ. ಅಯ್ಯೋ ಪಾಪ, ಮನೆಯಿಂದ ಆಚೆ ತಳ್ಳಿದ್ರೆ ಎಲ್ಲಿ ಹೋಗ್ತಾರೆ, ಹೇಗ್ ಜೀವನ ಮಾಡ್ತಾರೆ ಅಂತ ನಮ್ ಮನೇಲಿ ಇರೋಕೆ ಜಾಗ ಕೊಟ್ರೆ ನಮ್ ಮಧ್ಯೆನೆ ತಂದಿರ್ತಿದ್ದೀರಲ್ಲ ಪಾಪಿಗಳ. ಒಂದ್ ತಿಳ್ಕೊಳ್ಳಿ, ನೀವು ತಿಂತಾ ಇರೋ ಕೂಳು, ನೀವಿರೋ ಈ ಮನೆ, ಇದೆಲ್ಲ ನಿಮ್ಮಣ್ಣ ಸಂಪಾದನೆ ಮಾಡಿದಲ್ಲ. ನನ್ನ ಅಣ್ಣನ ಮಗ, ನನ್ನ ಅಳಿಮಯ್ಯ ನಮ್ ಶಿವರಾಜು ಕೊಟ್ಟಿದ್ದು. ಅವನ್ ಋಣದಲ್ಲೇ ಇದ್ಕೊಂಡು ಅವನ್ ಬಗ್ಗೆ ಅಂದು ಆಡ್ತಿದ್ದೀರಲ್ಲ. ನೀವೆಲ್ಲ ಮನುಷ್ಯರ? ಅದೇನೋ ಹೇಳ್ತಾರಲ್ಲ, ನಾಯಿನ ತಗೊಂಡ್ ಹೋಗಿ ಸಿಂಹಾಸನದ ಮೇಲೆ ಕೂರ್ಸಿದ್ರು ಹೇಸ್ಗೆ ತಿನ್ನೋದನ್ನ ಬಿಡಲ್ಲ ಅಂತ. ಅಂತವ್ರು ನೀವು. ನಿಮ್ ಜನ್ಮಕ್ಕಿಷ್ಟು. ನನ್ನ ಅಣ್ಣನ ಮಗ ತನ್ನ ಮನೇಲಿ ಊಟ ಮಾಡೋಕ್ ಬಂದ್ರೆ ಅದನ್ನ ಸಹಿಸ್ಕೊಳಕ್ಕಾಗದೆ ಹೊಟ್ಟೆ ಉರ್ಕೊಂಡು ಸಾಯ್ತಾ ಇದ್ದೀರಲ್ಲ. ನೀವೆಲ್ಲ ಮನುಷ್ಯರ? ಆ ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ತಾನೇನ್ರೆ? ನಿಮ್ ಜನ್ಮಕ್ಕಿಷ್ಟು. ಶಿವರಾಜು, ಇವ್ರ ಪರವಾಗಿ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ. ಬಾರಪ್ಪ. ಏನ್ ಮಾತಾಡ್ತಿದ್ದೀರಾ ನೀವು? ದಯವಿಟ್ಟು ಶಿವರಾಜು, ಒಳಗಡೆ ಬಂದು ಊಟ ಮಾಡ್ಕೊಂಡು ಹೋಗಪ್ಪ. ಬೇಡತ್ತೆ, ನಾನು ಮನೆಗೆ ಹೋಗ್ತೀನಿ. ಅಣ್ಣ,
ನೀನೀಗೇನಾದ್ರೂ ಬರ್ಲಿಲ್ಲ ಅಂದ್ರೆ ನಾನು ಊಟ ಮಾಡಲ್ಲ ಅಷ್ಟೇ. ನಂಗೇನು ಬೇಡ ಪುಟಿ. ಬಾ ಅಣ್ಣ, ಪುಟಿ. ಬಾ ಅಂದೆ. ಇದ್ದಿದ್ದಂಗೆ ಹೇಳಿರೆ ಎದ್ದು ಬಂದು ಎದಿಗೆ ಹೋದ್ರಂತೆ, ಹಂಗಾಯ್ತು. ಅಮ್ಮ ಇದನ್ನೆಲ್ಲಮ್ಮ ಹೇಳ್ದೆ ನೀನು? ಬರೀ ಇಲ್ದೇ ಇರೋದನ್ನೇ ಹೇಳ್ಬಿಟ್ಟು. ಅಲ್ಲ, ಆ ಶಿವಣ್ಣನ್ ತಿನ್ನಕ್ ಬಿಡಲ್ಲ ಅಂತ ಹೇಳಿ ನೀನೇ ಎಲ್ರ ಹತ್ರ ಬೈಗಳ ತಿಂದ್ಯಾ? ಅವ್ರದೆಲ್ಲ ಮುಗೀತು, ಈಗ ನೀನ್ ಸುರ್ವಚ್ಕಂಡ್ಯಾ? ಹಂಗೇನಿಲ್ಲ ಬಿಡು. ಆದ್ರೂ ನಾವ್ ಅಂದ್ಕೊಂಡಿದ್ದೆಲ್ಲ ಆಯ್ತು ಕಣೆ. ಅವನು ಕೈ ತೊಳಸ್ಬಾರ್ದು ಅನ್ಕೊಂಡಿದ್ದೆ, ಅವನ್ ಕೈ ತೊಳಿದೆ ಹಂಗೆ ಒಳಗೋದ್ನಾ? ಹೆಂಗೆ ನಿಮ್ಮಮ್ಮ? ಅಮ್ಮ ಏ ಸುಮ್ಕೆ ಬಾ, ಎಲ್ಲ ಅವನೇ ತಿಂದು ಮುಗಿಸ್ಬಿಟ್ಟಾನು. ಸರ್, ಅದು ಕಳ್ತನ ಆಗೋ ಜಾಗದಲ್ಲಿ CC ಕ್ಯಾಮ್ರಾ ಹಾಕ್ಸ್ತಾರೆ. ಹಾಸ್ಪಿಟಲಲ್ಲಿ ಏನು ಕಳ್ತನ ಆಗುತ್ತೆ ಸರ್, ಅದಕ್ಕೋಸ್ಕರನೇ CCTV ಕ್ಯಾಮ್ರಾ ಹಾಕ್ಸಿಲ್ಲ ಸರ್. ರೀ ಡಾಕ್ಟ್ರೇ, MBBS ಡಿಗ್ರಿ ಯಾರಿಗೆ ಕೊಟ್ಟವ್ರು ನಿಮ್ಗೆ? ಇಬ್ರು ಬಿಟ್ಟು 3 ಜನ ಸೇರೋ ಜಾಗದಾಗ CCTV ಕಡ್ಡಾಯವಾಗಿ ಇರಬೇಕು ಅಂತ ಹೇಳಿ ಗೌರ್ಮೆಂಟ್ನವರು ರೂಲ್ಸ್ ಮಾಡ್ಯಾರ. ಅದು ಗೊತ್ತಿಲ್ಲ? ನನಗೆ ಗೊತ್ತೈತಿ. ದವಾಖಾನಿ ಒಳಗೆ ನಡೆಯುವ ಕಳ್ಳಾಟ ಹೊರಗೆ ಗೊತ್ತಾಗಬಾರ್ದು ಅಂತ ಹೇಳಿ ನೀವು CCTV ಹಾಕ್ಸಿಲ್ಲ, ಹೌದಲ್ಲ? ಸರ್, ಆ ಥರ ಎಲ್ಲ ಏನೂ ಇಲ್ಲ ಸರ್. ಆ ಥರ ಇಲ್ಲ ಅನ್ನೋದನ್ನ ಹೆಂಗೆ ಪ್ರೂವ್ ಮಾಡ್ತೀರಿ? ಸರ್, ಹಂಗಂದ್ರೆ ಹೆಂಗೆ ಹೇಳಿ ಸರ್? ನಮ್ಮ ಹಾಸ್ಪಿಟ್ಲು ಬಗ್ಗೆ ಬೇಕಾದರೆ ನೆಟ್ಟಲ್ಲಿ ಚೆಕ್ ಮಾಡಿ ಸರ್. ನಮ್ಮ ಹಾಸ್ಪಿಟ್ಲು ರೆಪ್ಯುಟೇಷನು ನಿಮಗೆ ಗೊತ್ತಾಗುತ್ತೆ. ರೆಪ್ಯುಟೇಷನ್ ಗೊತ್ತಾಕೈತಿ, ಅದ್ರ ಬಗ್ಗೆನೂ ಗೊತ್ತಾಕೈತಿ. ಹೊರಗೆ ಯಾವ್ದಾರ CCTV ಕ್ಯಾಮ್ರಾ ಅದಾವನ? ಇದೆ ಸರ್, ಎದುರುಗಡೆ ಬಿಲ್ಡಿಂಗಲ್ಲಿ ಇದೆ. ಹಂಗಾರೆ ಬರ್ರಿ, ಅಲ್ಲೇ ಹೋಗಿ ಚೆಕ್ ಮಾಡೋಣಂತ. ಆಮೇಲೆ ಇದ ನಿಮ್ಗೆ ವಾರ್ನಿಂಗು ಅಂತ ತಿಳ್ಕೊರಿ. ನಾಳೆ ಒಳಗೆ ನಿಮ್ಮ ದವಾಖಾನೆ ಒಳಗೆ CCTV ಇನ್ಸ್ಟಾಲ್ ಆಗಿರಬೇಕು ಅಷ್ಟೇ. ಸರಿ ಸರ್, ಬರ್ರಿ. ಸಾಕಮ್ಮ, ಹೊಟ್ಟೆ ತುಂಬ ಉಣ್ಣು. ಅಣ್ಣ, ಊಟ ಮಾಡೋಣ. ಶಿವರಾಜು, ಇವ್ ಯಾವ ತಲೆ ಕೆಟ್ಟವು ಏನೋ ಮಾತಾಡ್ತವೆ ಅಂತ ನೀನ್ ಬೇಜಾರು ಮಾಡ್ಕೋಬೇಡಪ್ಪ. ದಯವಿಟ್ಟು ಊಟ ಮಾಡು. ಛೇ, ಹಾಗೆಲ್ಲ ಏನೂ ಇಲ್ಲ ಅತ್ತೆ. ಪಾಪ ಜ್ಯೋತಿ ಅಲ್ಲಿ ಊಟ ಮಾಡಿದ್ಲೋ ಇಲ್ವೋ, ಅಲ್ಲಿ ಎಂಥ ಊಟ ಇರುತ್ತೋ ಏನೋ, ಆ ಊಟ ಅವಳಗೆ ಸೇರುತ್ತೋ ಇಲ್ವೋ, ಅದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ಊಟನೇ ಸೇರ್ತಾ ಇಲ್ಲ ಅತ್ತೆ. ನಿನ್ ಸಂಕಟ ನನ್ಗೆ ಅರ್ಥ ಆಗುತ್ತಣ್ಣ. ಹಾಗಂತ ನೀನು ಊಟ ಬಿಟ್ಟು ಕೂತ್ರೆ ನಿನ್ನ ಆರೋಗ್ಯ ಏನಾಗ್ಬೇಡ. ಸ್ವಲ್ಪ ತಿನ್ನಣ್ಣ. ನಾನೇ ತಿನ್ನಿಸ್ತೀನಿ, ತಿನ್ನಣ್ಣ. ಅಣ್ಣನಿಗೆ ತಂಗಿ ಅಲ್ಲವಾ, ಅಕ್ಕರೆ ಎಲ್ಲ ತಂಗಿಯನ್ನು ಈ ಅಣ್ಣನೇ ಅಲ್ಲವಾ, ನಿನ್ನ ವಿನ ನಾನಿಲ್ಲ ಅನ್ನೋ ಮಾತು ದಿಟ್ಟವೇ ಲಲಿಯಲ್ಲೇ ಅಪ್ಪುವೆನೇ, ನನಗೆ ಸಾಕಲ್ಲವೇ